ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಶ್ರೀರಾಮನವಮಿ ಹಬ್ಬದ ದಿನ ಮಾಡಿದಂಥ ವಿಡಿಯೋ. ನಾನಿಲ್ಲಿ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ನೀಟಾಗಿ ರಂಗೋಲಿ ಹಾಕಿದ್ದೀನಿ. ನನಗೇನು ಚೆನ್ನಾಗಿ ರಂಗೋಲಿ ಹಾಕೋದೆಲ್ಲ ಬರೋದಿಲ್ಲ. ಮುಂಚೆ ಎಲ್ಲ ಬರ್ತಿತ್ತು, ಇವಾಗೆಲ್ಲ ಬಾಡಿಗೆ ಮನೆಗಳು, ಮನೆ ಮುಂದೆ ಜಾಗನೇ ಇರೋದಿಲ್ಲ ರಂಗೋಲಿ ಎಲ್ಲ ಹಾಕಲಿಕ್ಕೆ. ಹಂಗಾಗಿ ತುಂಬ ಸಿಂಪಲ್ ಆಗಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ರಂಗೋಲಿನ ಹಾಕಿದ್ದೀನಿ. ಆದರೆ ನಾನು ದಿನ ಬಾಗಿಲಲ್ಲಿ ಜಯ ವಿಜಯ ಮತ್ತು ಶುಭ ಲಾಭ ಅಂತ ಬರೆಯೋದನ್ನು ಮಾತ್ರ ಮರೆಯೋದಿಲ್ಲ. ಇನ್ನು ನಾನು ಬೆಳಗ್ಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಗೋಧಿ ಪಾಯಸನ ಮಾಡ್ಕೋತಾ ಇದ್ದೀನಿ. ರಾಮನವಮಿ ಆಗಿರೋದ್ರಿಂದ ದೇವರಿಗೆ ಪಾನಕ ಫಲಹಾರ ಮತ್ತು ಜೊತೆಗೆ ಸ್ವಲ್ಪ ಗೋಧಿ ಪಾಯಸನ ಮಾಡಿಬಿಟ್ಟು ಪೂಜೆಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. 2 ಲೋಟ ಟೀ ಕಪ್ಪಲ್ಲಿ 2 ಲೋಟ ಆಗುವಷ್ಟು ಗೋಧಿ ನುಚ್ಚನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ 2 ರಿಂದ 3 ಸಲ ತೊಳೆದ್ಬಿಟ್ಟು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಸಲ್ನ ಹೊಡಿಸ್ಕೊತಾ ಇದ್ದೀನಿ. 2 ರಿಂದ 3 ವಿಸಲ್ ಹೊಡಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಅನ್ನದ ಥರ ಚೆನ್ನಾಗಿ ಬೆಂದಿರುತ್ತೆ. ನಮ್ಮ ಮನೆಯಲ್ಲಿ ಗೋಧಿ ಪಾಯಸ ಬಿಟ್ಟರೆ ಹೆಸರುಬೇಳೆ ಪಾಯಸ ಇವೆರಡನ್ನೇ ತುಂಬ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ನಾನು ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇನ್ನು ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಬಿಸಿಲಿರುತ್ತಲ್ಲ, ಹಂಗಾಗಿ ಕಾಳುಗಳನ್ನ ಮೊಳಕೆ ಕಟ್ಟಿ ಸಾಂಬಾರು ಮಾಡಿಕೊಂಡ್ರೆ ದೇಹಕ್ಕೆ ತಂಪು ಅಂತ ಹೇಳ್ಬಿಟ್ಟು ಕಾಳನ್ನ ನೆನೆಸಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದ್ಸಲ ನೆನೆಸಿಟ್ರೆ 1-2-3 ಸಲ ಅಡುಗೆ ಮಾಡಲಿಕ್ಕೆ ಆಗುತ್ತೆ, ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆಕಾಳು ಮತ್ತು ಹುರುಳಿಕಾಳು ಇದನ್ನ ನೆನೆಸಿಡ್ತಾ ಇದ್ದೀನಿ. ಇದನ್ನ ನನಗೆ ಊರಿಂದ ಅಮ್ಮ ತಂದು ಕೊಡ್ತಾರೆ. ಅದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ತಗೋ ಬಂದಿರ್ತಾರೆ. ನನಗೆ ಕ್ಲೀನ್ ಮಾಡೋದು ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾನು 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನೆನೆಸಿ ಇದನ್ನ ಮೊಳಕೆ ಕಟ್ಕೋತೀನಿ. ಅದಕ್ಕೆ ನೆನ್ಪು ಮಾಡ್ಕೊಂಡಾಗ್ಲೇ ಇದನ್ನ ನೆನೆ ಹಾಕಿದ್ರೆ ಮಾತ್ರ ನೆನಪಾಗುತ್ತೆ, ಇಲ್ಲ ಅಂದ್ರೆ ಅದು ನೆನಪೇ ಆಗೋದಿಲ್ಲ, ಮರೆತು ಹೋಗುತ್ತೆ. ಹಂಗಾಗಿ ನೆನೆಸ್ಕೊಂಡಾಗ್ಲೇ ಇದನ್ನ ನೆನೆಸ್ಬಿಡೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೀನಿ. ಈಗ ಇದನ್ನ ರಾತ್ರಿ ತನಕ ನೆನೆ ಹಾಕಿ ರಾತ್ರಿಗೆ ಬಸ್ತು ಮೊಳಕೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮೊಳಕೆ. ಇನ್ನು ನೋಡಿ, ಇಲ್ಲಿ ಗೋಧಿ ನುಚ್ಚು ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ, ಆ ಗೋಧಿ ನುಚ್ಚು ಕೂಡ ಚೆನ್ನಾಗಿ ಬೆಂದಿತ್ತು. ನೋಡಿ ಯಾವ ರೀತಿ ಬೆಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೇಯುತ್ತೆ. ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಒಂದು 3 ವಿಸಲ್ ಹೊಡ್ಸಿದ್ರೆ ಸಾಕು, ಇಷ್ಟು ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಇದು ಚೆನ್ನಾಗಿ ಬೆಂದಿತ್ತು. ಇದನ್ನ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು. ನಾನಿಲ್ಲಿ ಇದನ್ನ ಸೈಡಿಗೆ ಇಟ್ಟು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. 2 ಟೀ ಕಪ್ ಗ್ಲಾಸಿಗೆ ನೀವು 1 ಕಪ್ಪಷ್ಟು ಅಥವಾ 1.5 ಕಪ್ಪು ಸಿಹಿ ಜಾಸ್ತಿ ತಿಂತೀರಾ ಅಂದರೆ 1.5 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲಕ್ಕೆ 1 ಕಪ್ಪಷ್ಟು ನೀರನ್ನ ಹಾಕಿ ಅದನ್ನು ಕರಗಿಸ್ಕೊತಾ ಇದ್ದೀನಿ. ಕರಗಿಸೋ ಉದ್ದೇಶ ಏನಪ್ಪ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ಅದನ್ನು ಸೋಸ್ಕೊಂಡು ತೆಕ್ಕೋಬೋದು ಅನ್ನೋ ಉದ್ದೇಶಕ್ಕಷ್ಟೇ. ಈ ರೀತಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನು ಪಾಕ ಬರಬೇಕು ಅಂತ ಏನಿಲ್ಲ. ನೋಡಿ, ಈಗ ಬೆಲ್ಲ ಕರಗಿದೆ. ಈಗ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಪಾಯಸಕ್ಕೆ ಕಾಯಿನ ರುಬ್ಕೋತಿದ್ದೀನಿ. ನಾನಿಲ್ಲಿ ತೆಂಗಿನಕಾಯಿನ ರುಬ್ಕೋತಾ ಇದ್ದೀನಿ. 1-2 ಹಿಡಿಯಷ್ಟು ಹಸಿ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಆ ನಂತರ 1-2-3 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ನಾನಿಲ್ಲಿ ನುಣ್ಣಗೆ ರುಬ್ಕೋತೀನಿ. ಹಾಲು ಹಾಕಿನೂ ಕೂಡ ಮಾಡ್ಬೋದು, ಆದರೆ ನಮ್ಮನೇಲಿ ಹಾಲಿನ ಟೇಸ್ಟು ಮಕ್ಕಳಿಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಕಾಯಿನೇ ಹಾಕಿ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಏನು ಗೋಧಿ ನುಚ್ಚನ್ನ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಆ ಬೆಂದಿರೋ ಅಂತ ಗೋಧಿ ನುಚ್ಚಿಗೆ ಬೆಲ್ಲನ ಸೋಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಬೆಲ್ಲನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಬೇಕು. ಆ ಮಿಕ್ಸ್ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇರೋವಾಗ ನಾವು ಏನು ಕಾಯಿ ಹಾಲು ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ ಬೆಲ್ಲನೆಲ್ಲ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ನ ಕೊಟ್ಟಿದ್ದೀನಿ. ಮಿಕ್ಸ್ನ ಕೊಟ್ಟಿದ್ದಾದ್ಮೇಲೆ ಅದಕ್ಕೆ ನಾವೇನು ತೆಂಗಿನಕಾಯಿ ಹಾಲನ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಸೇರಿಸಿದ್ದಾದ್ಮೇಲೆ ಇದನ್ನ ಒಂದೊಳ್ಳೆ ಮಿಕ್ಸ್ನ ಕೊಟ್ಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕು. ತುಂಬ ಏನು ಕುದಿಸೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಗೋಧಿ ಪಾಯಸ ರೆಡಿ ಆಯಿತು. ಇದಕ್ಕೆ ನಾವೀಗ ಮೇಲೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಮಾಡಿಬಿಟ್ಟು ಅಥವಾ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಗೋಧಿ ಪಾಯಸ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ಬೇಗನೂ ಮಾಡ್ಕೋಬೋದು.
ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ನಾನಿಲ್ಲಿ ಬಾದಾಮಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕು. ಜೋರು ಊರಿನಲ್ಲಿ ಇದನ್ನ ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ ಬೇಗ. ಹಂಗಾಗಿ ನಾನು ಮೀಡಿಯಂ ಊರಿನಲ್ಲಿ, ಸಣ್ಣ ಊರಿನಲ್ಲಿ ಇದನ್ನ ನೋಡಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡಿರೋ ಅಂತಹ ಇದನ್ನ ನಾವೀಗ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸಕ್ಕರೆನೂ ಕೂಡ ಹಾಕೊಂಡು ಪಾಯಸ ಮಾಡ್ಕೋಬಹುದು, ಆದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಬೆಲ್ಲದಲ್ಲೇ ರುಚಿ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಬೆಲ್ಲದಲ್ಲಿ ಮಾಡಿದ್ದೀನಿ. ನೋಡಿ ಈ ರೀತಿ ಪಾಯಸನ ರೆಡಿ ಮಾಡಿಕೊಂಡೆ. ಇನ್ನು ನೈವೇದ್ಯಕ್ಕೆ ಪಾಯಸ ಎಲ್ಲ ರೆಡಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದು ದೇವ್ರಿಗೆಲ್ಲ ಹೊಸ ಹೂವು ಇಟ್ಬಿಟ್ಟು ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋತಿದ್ದೀನಿ. ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣು ಮತ್ತೆ ಏನು ಗೋಧಿ ಪಾಯಸ ಮಾಡಿದ್ನಲ್ಲ ಆ ಗೋಧಿ ಪಾಯಸನ ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ಕೋತಾ ಇದ್ದೀನಿ. ನನಗೆ ಶ್ರೀರಾಮನವಮಿ ಹಬ್ಬ ಅಂತ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಊರಲ್ಲಿ ಶ್ರೀರಾಮನದು ಕತೆ ಓದ್ತಾ ಇದ್ರು. ಅಲ್ಲಿ ಕತೆ ಓದಂತ ಜಾಗದಲ್ಲಿ ಪಾನಕ ಮತ್ತೆ ಕೋಸಂಬರಿ ಎಲ್ಲ ಕೊಡ್ತಾ ಇದ್ರು. ನಮ್ಮ ಮನೆಯಲ್ಲಿ ನಮ್ಮ ತಾತ ಮತ್ತೆ ನಮ್ಮ ಅಣ್ಣ ಇಬ್ರು ಈ ಕತೆನ ಓದ್ತಾ ಇದ್ರು. ಹಂಗಾಗಿ ನಮಗೆ ಅದೇ ನೆನಪಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಸೇರ್ಕೊಂಡು ಪಾನಕ ಕುಡ್ಕೊಂಡು ಕೋಸಂಬರಿ ತಿಂದ್ಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ವಿ. ಆದರೆ ಇದು ನನ್ನ ಮಕ್ಕಳಿಗೆ ಇವಾಗ ಇಲ್ಲ. ಅವರೆಲ್ಲ ಸಿಟಿನಲ್ಲಿ ಬೆಳೀತಾ ಇರೋದ್ರಿಂದ ಹಬ್ಬ ಅಂದರೆ ಏನು ಅವ್ರವ್ರ ಮನೆಯಲ್ಲಿ ಅವ್ರವರೇ ಮಾಡ್ಕೋತಾರೆ. ಆ ರೀತಿ ನಾವು ಹಳ್ಳಿಲಿ ಕಳೆದಂಥ ಲೈಫು ನನ್ನ ಮಕ್ಕಳಿಗೆ ಇವಾಗ ಇಲ್ಲ ಅನ್ನೋದೇ ಒಂದು ಬೇಜಾರಿನ ವಿಷಯ. ನೋಡಿ ನಾನು ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತೀವಿ. ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನು ದೇವರಿಗೆ ಸಪ್ರೇಟ್ ಅಂತೇಳಿ ದೇವ್ರ ಮನೆ ಅಂತ ಎಲ್ಲ ಏನಿಲ್ಲ. ಅಡುಗೆ ಮನೆಯಲ್ಲೇ ಒಂದು ಶೆಲ್ಫಲ್ಲಿ ಕಾರ್ನರಲ್ಲಿ ನಾನು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ಕೋತೀನಿ. ಹಂಗಾಗಿ ಇಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ಸಿಟಿಗೆ ಬಂದಾಗಿಂದ 2 ಮನೆ ಚೇಂಜ್ ಮಾಡಿದ್ದೀನಿ. 2 ಮನೆಯಲ್ಲೂ ನನಗೆ ಬೇಕಿರೋ ಟೈಮಲ್ಲಿ ದೇವ್ರ ಮನೆ ಇರೋ ಅಂಥ ಮನೆ ಒಂದು ಮನೆನೂ ಸಿಕ್ಕಿಲ್ಲ. ಆಲ್ಟರ್ನೇಟ್ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡು ಪೂಜೆ ಮಾಡೋ ಥರನೇ ನನಗೆ 2 ಮನೆಯಲ್ಲೂ ಇರೋದು. ನನಗೂ ಇಷ್ಟ ದೇವ್ರ ಮನೆಯಲ್ಲಿ ದೇವರಿಗೆ ಅಂತಲೇ ಒಂದು ರೂಮ್ ಇರಬೇಕು, ಅದರಲ್ಲಿ ದೇವ್ರನ್ನೆಲ್ಲ ಅಲಂಕಾರ ಮಾಡಬೇಕು, ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ನನಗೂ ಇಷ್ಟ. ನೋಡೋಣ, ದೇವ್ರ ಕೃಪೆ ಇದ್ದರೆ ಒಂದಿನ ನಾವು ಮನೆ ಕಟ್ಸಿದ್ರೆ ಅಥವಾ ನೆಕ್ಸ್ಟ್ ನಾವು ಬಾಡಿಗೆ ಮನೆಗೆ ಹೋದ್ರೆ ದೇವ್ರ ಮನೆ ಇರೋ ಅಂಥ ಮನೆಗೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಆ ನಂತರ ಮಧ್ಯಾಹ್ನ ನಾನು ಇಲ್ಲಿ ಕೋಸಂಬರಿನ ಮಾಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿ ಮಾಡ್ತಾ ಇದ್ದೀನಿ. ಕೋಸಂಬರಿಗೆ 2 ಟೀ ಕಪ್ಪಷ್ಟು ಹೆಸರು ಬೇಳೆನ ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ 2 ರಿಂದ 3 ಸಲ ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಆ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸಿದ್ದಾದ್ಮೇಲೆ ಇದಕ್ಕೆ ನಾನು ತುರಿದಿರೋ ಅಂಥ ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಸೌತೆಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊತಿದ್ದೀನಿ. ನಂತರ 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಿದ್ದೀನಿ. ನಂತರ ಖಾರಕ್ಕೆ ಅನುಗುಣವಾಗಿ ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಯಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಕೆಲವೊಬ್ರು ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋತಾರೆ, ಆದರೆ ನನಗೇನು ಒಗ್ಗರಣೆ ಮಾಡೋದು ಇಷ್ಟ ಆಗಲ್ಲ. ಎಲ್ಲದಕ್ಕೂ ಏನು ಎಣ್ಣೆ ಬಳಸ್ಕೊಂಡು ಅಂತ ಹೇಳ್ಬಿಟ್ಟು ಇದೇ ಥರನೇ ನಾವು ಮಾಡ್ಕೊಳ್ಳೋದು. ಈ ರೀತಿ ಮಾಡಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ರುಚಿ ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ನಂತರ ಸಂಜೆ ಆಗಿತ್ತು. ಸಂಜೆ ಮಕ್ಕಳು SLC ಎಕ್ಸಾಮ್ ಬರಿತಾ ಇರೋದ್ರಿಂದ ಸಂಜೆ ತನಕನೂ ಬರೀ ಓದೋದು ಮನೇಲೇ ಇರೋದು ಆ ರೀತಿ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ವಾಕ್ ಕರ್ಕೊಂಡು ಹೋಗಿದ್ದೆ. ನಾವು ವಾಕ್ ಹೋದಂಥ ಟೈಮಲ್ಲಿ ನಮ್ಮ ಮನೆಯವರು ಒಂದು ಸನ್ ಗ್ಲಾಸಸನ್ನು ಆರ್ಡರ್ ಮಾಡಿದ್ರು. ಆ ಗ್ಲಾಸ್ ಬಂದಿತ್ತು. ಆ ಗ್ಲಾಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ.
ರಿಟರ್ನ್ ವೆಬ್ಸೈಟ್ ಹುಡುಕಿ ಹಾಕಬೇಕಷ್ಟೆ. ಬೇಕಂತ ಹಠ ಮಾಡಿ ತರಿಸ್ಕೊಂಡು ಬರೋದಿಲ್ಲ. ಬೇಡ ಬೇಡ ಅಂದ್ರೆ ಹೆಂಗೆ ಬರುತ್ತೆ ಅಂತ ಕೇಳಿದ್ದೀನಿ. ಇದು ಸನ್ ಗ್ಲಾಸಸ್ ಬ್ರ್ಯಾಂಡ್ ಬಂದು ರೇಬಾನ್ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗೇ ಬಂದಿತ್ತು. ಗ್ಲಾಸ್ ಕೂಡ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿತ್ತು ಬಾಕ್ಸು, ಅಷ್ಟೇ ಗ್ಲಾಸು ಕೂಡ ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ತುಂಬ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಗಾಡಿ ಓಡಿಸ್ಬೇಕಾದ್ರೆ ಈ ಗ್ಲಾಸ್ನ ಹಾಕ್ಕೊಂಡ್ರೆ ಸ್ವಲ್ಪ ಕಣ್ಣಿಗೆ ಕೂಲ್ ಅಂತ ಅನಿಸುತ್ತೆ. ಹಂಗಾಗಿ ಇದನ್ನು ಬುಕ್ ಮಾಡಿಸಿದ್ರು. ನಾನು ಅಂದ್ಕೊಂಡಿದ್ದೆ ಹೆಂಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು, ಬಟ್ ಚೆನ್ನಾಗೇ ಬಂದಿದೆ. ರೇಬಾನ್ ಅಂತ ಬ್ರ್ಯಾಂಡ್ ನೇಮ್ ಮಾತ್ರ ಸನ್ ಗ್ಲಾಸ್ ಮೇಲೆ ಇಲ್ಲ. ನಾವು ನೋಡಿ ಬುಕ್ ಮಾಡೋವಾಗ ಗ್ಲಾಸ್ ಮೇಲೆ ರೇಬಾನ್ ಅಂತ ಬ್ರ್ಯಾಂಡ್ ನೇಮ್ ಇತ್ತು, ಬಟ್ ಇದರಲ್ಲಿ ಇದು ಬಂದಿಲ್ಲ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ನೋಡಿ ನಾನು ಈಗ ಅದನ್ನು ಹಾಕಿ ನೋಡ್ತಾ ಇದ್ದೀನಿ. ಈ ರೀತಿ ಗ್ಲಾಸು ಚೆನ್ನಾಗಿತ್ತು. ಇನ್ನು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನು ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಶ್ರೀರಾಮನಲ್ಲಿ ಬೇಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮಿಂದ ಯಾರಿಗೂ ಕೆಟ್ಟದ್ದಾಗೋದು ಬೇಡ, ಬೇರೆಯವರಿಂದ ನಮಗೂ ಕೂಡ ಕೆಟ್ಟದ್ದಾಗೋದು ಬೇಡ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಡಿಸ್ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿ ತನಕ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.